ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ನೋಡಿ, ಶಾಲೆಗಳಲ್ಲಿ ಶಿಕ್ಷಕರ ಒಂದು ನಡವಳಿಕೆ ಸರಿ ಇಲ್ಲದೆ ಹೋದರೆ ಅದು ಮಕ್ಕಳ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾವು ಇತ್ತೀಚೆಗೆ ಸಾಕಷ್ಟು ಘಟನೆಗಳನ್ನು ಗಮನಿಸ್ತಾ ಇದ್ದೀವಿ. ಶಿಕ್ಷಕರು ಅಂತಂದ್ರೆ ನಾವೆಲ್ಲರೂ ಕೂಡ ನಮಗೆ ಪಾಠ ಹೇಳಿಕೊಡುವಂತಹ ಗುರುಗಳು ಅಂತ ಹೇಳಿ ಭಾವಿಸ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಶಿಕ್ಷಕ ವೃತ್ತಿಗೆ ಬಂದಿರುವಂಥವರ ಮಾನಸಿಕ ಸ್ಥಿತಿಯೇ ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಯಾಕಂದರೆ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ, ಹೋಮ್ವರ್ಕ್ ಮಾಡಲಿಲ್ಲ ಅಂದಾಗ, ಅಥವಾ ವಿದ್ಯಾರ್ಥಿಗಳ ನಡೆ ಸರಿ ಇಲ್ಲ ಅಂದಾಗ ಅವರ ತಪ್ಪುಗಳನ್ನು ತಿದ್ದಿ ಅವರನ್ನು ಒಬ್ಬ ಒಳ್ಳೆ ವಿದ್ಯಾರ್ಥಿಯನ್ನಾಗಿ ಮಾಡಬೇಕಾಗಿರುವಂಥದ್ದು ಶಿಕ್ಷಕರಾದವರ ಕರ್ತವ್ಯ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರು ಅನ್ನುವಂಥ ಒಂದು ಸಣ್ಣ ಕಾರಣವನ್ನು ಇಟ್ಕೊಂಡು ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವರನ್ನು ತೀವ್ರ ಮಟ್ಟದ ಸಹಿಸಿಕೊಳ್ಳೋಕೆ ಆಗದ ರೀತಿಯಲ್ಲಿ ಶಿಕ್ಷೆ ಕೊಡೋದು, ಅವರನ್ನು ಬೇರೆ ವಿದ್ಯಾರ್ಥಿಗಳ ಎದುರು ಅವಮಾನಿಸುವಂಥ ಘಟನೆಗಳು ಪದೇ ಪದೇ ನಡೆಯುತ್ತೆ. ಆದರೆ ನೋಡಿ, ಯಾರ ಮುಂದೆಯೂ ಕೂಡ ಯಾರನ್ನು ಅವಮಾನಿಸಬಾರದು. ಯಾಕಂದರೆ ಅವಮಾನ ಅನ್ನೋದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ. ಸ್ವಾಭಿಮಾನ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಿಂದಲೇ ಬಂದುಬಿಡುತ್ತೆ. ಹಾಗಾಗಿ ಇನ್ನೊಬ್ಬರ ಮುಂದೆ ನಮಗೆ ಅವಮಾನ ಆದರೆ ನಮಗೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದೇ ತೋಚೋದಿಲ್ಲ. ತೀರಾ ಸೂಕ್ಷ್ಮ ಮನಸ್ಸಿನ ವಿದ್ಯಾರ್ಥಿಗಳಾಗ್ಬಿಟ್ರೆ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ. ಅಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು ಇದು ನವದೆಹಲಿಯಲ್ಲಿ. 10ನೇ ತರಗತಿ ವಿದ್ಯಾರ್ಥಿಯೊಬ್ಬ ಡೆತ್ ನೋಟನ್ನು ಬರೆದಿಟ್ಟು ದೆಹಲಿ ಮೆಟ್ರೋ ಹಳಿಗೆ ಹಾರಿ ಪ್ರಾಣ ಬಿಟ್ಟಿರುವಂಥ ಘಟನೆ ನಡೆದು ಹೋಗಿದೆ. ಈ ಘಟನೆಯಿಂದ ಪೋಷಕರು ಭಾರೀ ಆಘಾತಕ್ಕೊಳಗಾಗಿದ್ದಾರೆ. ಶಾಲಾ ಸಮವಸ್ತ್ರದಲ್ಲಿ ಇದ್ದಂಥ 16 ವರ್ಷದ ಶೌರ್ಯ ಪಾಟೀಲ್ ಎಂಬಾತ ಮಂಗಳವಾರ ಮಧ್ಯಾಹ್ನ ಮೆಟ್ರೋ ಹಳಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಶಾಲೆಯಿಂದ ನೇರವಾಗಿ ದೆಹಲಿಯ ಮೆಟ್ರೋ ನಿಲ್ದಾಣಕ್ಕೆ ಹೋಗಿ ಪ್ಲಾಟ್ಫಾರಂನಿಂದ ಕೆಳಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆಘಾತಕ್ಕೆ ಒಳಗಾದಾಗ ಜನರು ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ವಿದ್ಯಾರ್ಥಿಯ ಶಾಲಾ ಬ್ಯಾಗ್ ಅನ್ನು ಹುಡುಕಾಡಿದಾಗ ಡೆತ್ ನೋಟ್ ಪತ್ತೆಯಾಗುತ್ತೆ. ಆ ಒಂದು ಡೆತ್ ನೋಟ್ನಲ್ಲಿರುವಂಥ ಅಂಶಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಆತ ಸಾಯೋದಕ್ಕೆ ಕಾರಣ ಆತನ ಶಾಲೆಯ ಶಿಕ್ಷಕರು ಅಂತ ಹೇಳಿ. ದೆಹಲಿಯ ಪ್ರಮುಖ ಖಾಸಗಿ ಶಾಲೆಯಾದಂಥ ಸೇಂಟ್ ಕೊಲಂಬಸ್ನಲ್ಲಿ 10ನೇ ತರಗತಿಯಲ್ಲಿ ಶೌರ್ಯ ಪಾಟೀಲ್ ಓದ್ತಾ ಇದ್ದ. ಆದರೆ ಆತನನ್ನು ಶಿಕ್ಷಕರು ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ಅನ್ನುವಂಥದ್ದೇ ಆತನ ಸಾವಿಗೆ ಬಹಳ ಪ್ರಮುಖವಾದಂಥ ಕಾರಣ. ಈಗಾಗಲೇ ಪೋಷಕರಿಗೆ ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದ. ನನಗೆ ಶಾಲೆಯಲ್ಲಿ ತುಂಬ ಅವಮಾನ ಆಗ್ತಾ ಇದೆ, ಟೀಚರ್ಗಳು ನನ್ನನ್ನು ಅವಮಾನಿಸ್ತಿದ್ದಾರೆ, ಬೇರೆ ಸ್ಟೂಡೆಂಟ್ಸ್ಗಳ ಎದುರುಗಡೆ ನನಗೆ ಅವಮಾನ ಆಗ್ತಿದೆ, ಇದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ದಯವಿಟ್ಟು ಬಂದು ನಮ್ಮ ಟೀಚರ್ಸ್ ಹತ್ರ ಮಾತಾಡಿ ಅಂತೇಳಿ ಬಹಳಷ್ಟು ಬಾರಿ ಆ ಹುಡುಗ ಪೋಷಕರ ಹತ್ರ ಕೇಳ್ಕೊಂಡಿದ್ದಾನೆ. ಆದರೆ ಪೋಷಕರು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಕಳೆದ 1 ವರ್ಷದಿಂದಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಪೋಷಕರು ಶಾಲಾ ಆಡಳಿತ ಮಂಡಳಿಗೆ ಕ್ರಮ ಕೈಗೊಳ್ಳೋಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆದರೆ ಶಾಲಾ ಸಿಬ್ಬಂದಿ ಆತನಿಗೆ ವರ್ಗಾವಣೆ ಪತ್ರ ಕೊಡುವುದಾಗಿ ಬೆದರಿಕೆ ಹಾಕಿದ್ರು. ಅಂದರೆ ನೀನು ಇದೇ ಥರ ಮಾಡ್ತಾ ಇದ್ದರೆ ನಿನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಬೇರೆ ಕಡೆಗೆ, ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಥವಾ ನೀವು TC ಕೊಟ್ಟು ಕಳಿಸ್ತೀವಿ ಅಂಥೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ರಂತೆ. ಇದು ಆತನನ್ನು ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿಸ್ಬಿಟ್ಟಿತ್ತು. ಇದೇ ಕಾರಣದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂಥೇಳಿ ಹೇಳಲಾಗ್ತಾ ಇದೆ. ಹಾಗಿದ್ರೆ ಡೆತ್ ನೋಟ್ನಲ್ಲಿ ಏನು ಬರೆದಿದ್ದಾನೆ? ಯಾವ ರೀತಿ ಅವಮಾನ ಆಗಿರ್ಬೋದು ಆತನಿಗೆ? ನೋಡಿ, ಆತ ಬರೆದಿರುವಂಥ ಡೆತ್ ನೋಟ್ನಲ್ಲಿ 3 ಶಿಕ್ಷಕರನ್ನು ಆತ ಹೊಣೆಯನ್ನಾಗಿ ಮಾಡಿದ್ದಾನೆ. ಈ ಡೆತ್ ನೋಟ್ ಯಾರಿಗೇ ಸಿಕ್ಕರು ಮೊದಲು ಈ ನಂಬರ್ಗೆ ಕಾಲ್ ಮಾಡಿ, ಅಮ್ಮ ಸಾರಿ ನಿನ್ನ ಮನ ನೋಯಿಸ್ತಾ ಇರೋದಕ್ಕೆ, ಸಾರಿ ಅಣ್ಣ, ಅಪ್ಪ ಅಂಥೇಳಿ ಪದೇ ಪದೇ ಕ್ಷಮೆ ಕೇಳಿದ್ದಾನೆ. ಅಮ್ಮ, ನಾನು ನಿನ್ನ ಹೃದಯವನ್ನು ಹಲವು ಬಾರಿ ನೋಯಿಸಿದ್ದೇನೆ, ಈಗ ಕೊನೆಯ ಬಾರಿ. ಶಾಲೆಯ ಶಿಕ್ಷಕರು ಹೀಗಿದ್ದಾರೆ, ನಾನೇನು ಮಾಡಲಿ, ನನ್ನಿಂದ ಆಗ್ತಿಲ್ಲ, ಕ್ಷಮಿಸು ಅಣ್ಣ, ನಾನು ನಿನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದೇನೆ, ವಾದ ಮಾಡಿದ್ದೇನೆ, ಅಗೌರವ ತೋರಿದ್ದೇನೆ, ಎಲ್ಲದಕ್ಕೂ ಸಾರಿ, ಕ್ಷಮಿಸಿ ಅಪ್ಪ, ನಾನು ನಿಮ್ಮಂತೆ ಒಳ್ಳೆಯ ವ್ಯಕ್ತಿಯಾಗಬೇಕಾಗಿತ್ತು, ಅದಕ್ಕಾಗಿ ತುಂಬಾ ಪ್ರಯತ್ನಿಸಿದೆ, ಸದಾ ಬೆಂಬಲ ಕೊಟ್ಟ ಅಮ್ಮನಿಗೂ ಧನ್ಯವಾದ ಅಂಥೇಳಿ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾನೆ. ನನ್ನ ಕೊನೆಯ ಆಸೆ ಏನಂದರೆ ನನ್ನ ಅಂಗಾಂಗ ಸುಸ್ಥಿತಿಯಲ್ಲಿದ್ದರೆ ಯಾರಿಗಾದರೂ ದಾನ ಮಾಡಿಬಿಡಿ ಅಂತ ಕೂಡ ಬರೆದಿದ್ದಾನೆ. ನೋಡಿ, ಪಾಪ ಆತನಿಗೆ ಮಾನಸಿಕವಾಗಿ ಘಾಸಿಯಾಗಿದ್ದರೂ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾನೆ ಹುಡುಗ. ಕೇವಲ 10ನೇ ತರಗತಿ ಓದ್ತಾ ಇರುವಂಥ ಹುಡುಗ ತನ್ನ ಅಂಗಾಂಗಗಳನ್ನು ದಾನ ಮಾಡಿ ಅಂಥೇಳಿ. ಜೊತೆಗೆ ಕಿರುಕುಳ ಕೊಟ್ಟ ಶಿಕ್ಷಕರ ಮೇಲೆ ಕಠಿಣ ಕ್ರಮ ತಗೊಳ್ಳಿ, ನನ್ನಂತೆ ಬೇರಾರಿಗೂ ಈ ಥರದ ಒಂದು ಶಿಕ್ಷೆ ಅವಮಾನ ಆಗಬಾರ್ದು
ಅಂಥ ಒಂದು ನಿಟ್ಟಿನಲ್ಲಿ ಮಗು ಮಹತ್ತರವಾದಂಥ ಹೆಜ್ಜೆಯನ್ನು ಇಟ್ಟಿದೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ ಬಹಳ ಸ್ಪಷ್ಟವಾಗಿ ಪತ್ರದಲ್ಲಿ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡ ದಿನ ಶಾಲೆಯಲ್ಲಿ ಡಾನ್ಸ್ ಅಭ್ಯಾಸ ಮಾಡುವಾಗ ವೇದಿಕೆ ಮೇಲೆ ಬಿದ್ದಿದ್ದಕ್ಕೆ ಶಿಕ್ಷಕರು ಎಲ್ಲರೆದುರು ಬೈದು ಅವಮಾನಿಸಿದ್ದಾರೆ. ಶೌರ್ಯ ವೇದಿಕೆಯಲ್ಲಿ ಅಳು ಪ್ರಾರಂಭಿಸಿದಾಗ ಶಿಕ್ಷಕರೊಬ್ಬರು ಎಷ್ಟು ಅಳಬೇಕು ಅಳು, ನನಗೇನಾಗಬೇಕಾಗಿಲ್ಲ ಅಂಥೇಳಿ ಬಹಳ ನಿರ್ಲಕ್ಷ್ಯತನವನ್ನು ತೋರಿಸಿದ್ದಾರೆ. ಮಕ್ಕಳು ಅಳುವಾಗ ಅವರನ್ನು ಸಮಾಧಾನ ಮಾಡಬೇಕಾಗಿರೋದು ಶಿಕ್ಷಕರ ಕರ್ತವ್ಯ. ಡ್ಯಾನ್ಸ್ ಮಾಡುವಾಗ ಬಿದ್ದೋದ್ರೆ ಮತ್ತೆ ವಾಪಸ್ ಆತನನ್ನು ಎಬ್ಬರಿಸಿ ಆತನಿಗೆ ಸ್ಫೂರ್ತಿಯನ್ನು ತುಂಬಿ ಮತ್ತೆ ಡ್ಯಾನ್ಸ್ ಮಾಡುವ ಹಾಗೆ ಮಾಡಬೇಕಾಗಿರೋದು ಶಿಕ್ಷಕರ ಕರ್ತವ್ಯ. ಆದರೆ ಅವರೇನು ಮಾಡಿದ್ರು? ಅವಮಾನ ಮಾಡಿದ್ರು. ಅಳುವಾಗ ಇನ್ನಷ್ಟು ಅಳ್ಳಿ ಅನ್ನುವಂಥ ರೀತಿಯಲ್ಲಿ ಆತನಿಗೆ ಚುಚ್ಚು ಮಾತುಗಳನ್ನಾಡಿದ್ರು. ಹೀಗಾಗಿ ಆತ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ನನ್ನ ಮಗನ ಸಾವಿನ ನಂತರ ಪ್ರಾಂಶುಪಾಲರಿಗೆ ಕಾಲ್ ಮಾಡ್ತಾರೆ. ಅವರಪ್ಪ ಕಾಲ್ ಮಾಡಿದಾಗ ನಿಮ್ಗೆ ಯಾವುದೇ ಸಹಾಯ ಬೇಕಿದ್ದು ತಿಳಿಸಿ, ನಾನು ಬೆಂಬಲಿಸ್ತೀನಿ ಅಂತೇಳಿ ಹೇಳ್ತಾರೆ ಪ್ರಿನ್ಸಿಪಲ್. ಆದರೆ ಅದಕ್ಕೆ ಅವರಪ್ಪ ನನಗೆ ನನ್ನ ಮಗ ವಾಪಸ್ ಬೇಕು ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಪ್ರಿನ್ಸಿಪಲ್ನಿಂದ ಯಾವುದೇ ಉತ್ತರ ಬಂದಿಲ್ಲ. ಇದಕ್ಕೆ ಹೇಳೋದು, 1 ವರ್ಷದಿಂದ ಶಿಕ್ಷಕರ ಕಿರುಕುಳದ ಬಗ್ಗೆ ಶೌರ್ಯ ಕಂಪ್ಲೇಂಟ್ ಮಾಡ್ತಾ ಇದ್ರು ಕೂಡ ಪೋಷಕರು ಕೂಡ ಸರಿಯಾಗಿ ಅದನ್ನು ಗಮನಿಸಲಿಲ್ಲ. ಜೊತೆಗೆ ಪೋಷಕರು ಬಂದು ಶಾಲೆ ಆಡಳಿತ ಮಂಡಳಿಯ ವಿರುದ್ಧ ತಿರುಗಿ ಬೀಳಬೇಕಾಗಿತ್ತು. ಆದರೆ ಶಾಲಾ ಅಧಿಕಾರಿಗಳ ಬಳಿ ಈ ವಿಷಯ ಪ್ರಸ್ತಾಪಿಸಿದಾಗಲೆಲ್ಲ ಅವರಿಗೂ ಕೂಡ ಕಂಪ್ಲೇಂಟ್ ಹೇಳ್ತಾ ಇದ್ರಂತೆ, ನಿಮ್ಮ ಮಗನ ಗಣಿತ ಅಂಕ ಕಡಿಮೆ ಇದೆ, ಅವನು ಪಾಠದ ಕಡೆ ಗಮನ ಹರಿಸ್ತಾ ಇಲ್ಲ ಅಂಥೇಳಿ ಬೇರೆ ಬೇರೆ ನೆಪಗಳನ್ನು ಹೇಳಿ ಆ ಒಂದು ದೂರುಗಳನ್ನು ತಳ್ಳಿ ಹಾಕ್ತಾ ಇದ್ರಂತೆ. ಅದಕ್ಕಾಗಿ ಪಾಪ ಆತ ನೊಂದು ಈ ಒಂದು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಜೊತೆಗೆ ಪದೇ ಪದೇ ಟ್ರಾನ್ಸ್ಫರ್ ಮಾಡಿಸ್ತೀನಿ, ನಿನಗೆ TC ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದಾಗ ಪೋಷಕರಾದರೂ ಇನ್ನೇನು ಮಾಡ್ತಾರೆ ಹೇಳಿ. ಹಾಗಾಗಿ ಈ ಥರದ ಒಂದು ಘಟನೆ ನಡೆದು ಹೋಗಿದೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಈ ಥರದ ಇನ್ಸಿಡೆಂಟ್ಗಳು ನಡೆದಾಗ ವಿದ್ಯಾರ್ಥಿಗಳು ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳನ್ನು ರಕ್ಷಣೆ ಮಾಡೋಕೆ ಅಂತಲೇ ಸರ್ಕಾರ ಒಂದಷ್ಟು ಇಲಾಖೆಗಳನ್ನು ಸ್ಥಾಪನೆ ಮಾಡಿದೆ. ಮೊದಲು ಶಾಲೆಯಲ್ಲಿ ಶಿಕ್ಷಕರು ಅಥವಾ ಇತರ ಸಿಬ್ಬಂದಿಗಳು ಕಿರುಕುಳ ಕೊಡ್ತಾ ಇದ್ದರೆ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟು ನೀವು ನಿಮ್ಮ ಶಾಲೆಯ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಿ. ಅಲ್ಲಿ ನಿಮಗೆ ಏನು ನ್ಯಾಯ ಸಿಗಲಿಲ್ಲ ಅಂತಂದರೆ ಮಕ್ಕಳ ರಕ್ಷಣೆಗಾಗಿ ನೇಮಕವಾಗಿರುವಂಥ ಹಿರಿಯ ಶಿಕ್ಷಕರ ಗಮನಕ್ಕೆ ತರಬೇಕು. ಇದು ಫಸ್ಟ್ ಸ್ಟೆಪ್. ಇದು ಆಗಲಿಲ್ವಾ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೋದು. ಗೂಗಲ್ನಲ್ಲಿ ಹುಡುಕಿದ್ರೆ ನಿಮಗೆ ಇದರ ಅಡ್ರೆಸ್ ಸಿಗುತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಇರುವಂಥ ಪ್ರಮುಖ ಸರ್ಕಾರಿ ಸಂಸ್ಥೆ ಇದು. ದೈಹಿಕವಾಗಿ ಹಲ್ಲೆ ಮಾಡಿದ್ರಾ, ಕ್ರಿಮಿನಲ್ ಅಪರಾಧಗಳನ್ನು ಏನಾದರೂ ಮಾಡಿದ್ರಾ, ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲದೆ ಹೋದರೆ ಕೊನೆ ಆಪ್ಷನ್ ಮಕ್ಕಳ ಕಲ್ಯಾಣ ಸಮಿತಿಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಸೊ ಈ ಥರದ ಒಂದು ಕೆಲಸಗಳನ್ನು ಮಾಡಿದಾಗ ನಿಮಗೆ ಆಗ್ತಾ ಇರುವಂಥ ಅನ್ಯಾಯದಿಂದ ನಿಮಗೆ ಖಂಡಿತವಾಗಲೂ ರಕ್ಷಣೆ ಸಿಗುತ್ತೆ. ಜೊತೆಗೆ ಶಾಲೆಗಳಲ್ಲಿ ಯಾವುದೇ ತೊಂದರೆ ಆಗದೇ ಇರುವ ಹಾಗೆ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ. ಸೊ ಹೀಗಾಗಿ ಈ ಒಂದು ದೆಹಲಿಯಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಎಲ್ಲ ಮಕ್ಕಳಿಗೂ ಪಾಠ, ಎಲ್ಲ ಶಾಲೆಯವರಿಗೂ ಪಾಠ, ಜೊತೆಗೆ ಪೋಷಕರಿಗೂ ಇದೊಂದು ಸರಿಯಾದ ಪಾಠ.